ಹಾಯ್, ಸುಜಾತ ಕಿಚನ್ಸ್ಗೆ ಸ್ವಾಗತ. ಬಾಳೆ ಗಿಡದಿಂದ ತುಂಬ ಉಪಯೋಗ ಇದೆ. ಬಾಳೆ ಎಲೆ, ಬಾಳೆ ದಿಂಡು, ಬಾಳೆಕಾಯಿ, ಹಾಗೆ ಬಾಳೆ ಹೂವಿಂದನೂ ಸಹ ನಾವು ಅಡುಗೆಯನ್ನು ಮಾಡ್ಬೋದು. ಈ ಬಾಳೆ ಹೂವಿಂದ ನಾನು ಇವತ್ತು ಪಕೋಡವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಈ ಬಾಳೆ ಹೂವನ್ನು ತಗೊಂಡು ನಾವು ಹೀಗೆ ಭಾಗ ಮಾಡ್ಕೋಬೇಕಾಗುತ್ತೆ. ಭಾಗ ಮಾಡಿಕೊಂಡು ಹೀಗೆ ಉದ್ದುದ್ದಕ್ಕೆ ಫಸ್ಟು ಹೆಚ್ಕೋಬೇಕು. ಆಮೇಲೆ ಇದನ್ನು ಅಡ್ಡಡ್ಡ ಸಣ್ಣದಾಗಿ ಸಣ್ಣ ಚೂರುಗಳಾಗಿ ಹೆಚ್ಕೋಬೇಕಾಗುತ್ತೆ. ಈ ರೀತಿ ಹೆಚ್ಕೊಂಡು, ಇದು ನಾರು ಸ್ವಲ್ಪ ಅಂಟು ಇರುತ್ತೆ, ಹಾಗಾಗಿ ಇದನ್ನು ಹೀಗೆ ಹೆಚ್ಕೊಂಡು, ಈ ಬಾಳೆ ಹೂವು ಹೆಚ್ಚಿಟ್ಟರೆ ಕಪ್ಪಾಗುತ್ತೆ, ಆದರೆ ಇದಕ್ಕೆ ನಾವು ನೀರು ಹಾಕಿ ತೊಳೆಯೋ ಹಾಗಿಲ್ಲ. ಹಾಗೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ, ಇದನ್ನು ಸಹ ನಾವು ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ. ಹಾಗೆ ಹಸಿಮೆಣಸಿನ್ಕಾಯಿ ಒಂದು ತೊಗೊಂಡಿದ್ದೀನಿ, ಇದನ್ನು ನಾವು ಸಣ್ಣದಾಗಿ ಹೆಚ್ಚಿ ಈಗ ಬಾಳೆ ಹೂವನ್ನು ಹೆಚ್ಚಿಟ್ಟಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಆ ಬಾಳೆ ಹೂವಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಈ ಬಾಳೆ ಹೂವಿಗೆ 1/4 ಸ್ಪೂನಷ್ಟು ಅರಿಶಿನ ಪುಡಿ, 1/4 ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಉಪ್ಪನ್ನು ಸೇರಿಸೋದ್ರಿಂದ ಈರುಳ್ಳಿಯಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಟಿರೋಣ. 10 ನಿಮಿಷ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟು, 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಇದು ಚೆನ್ನಾಗಿ ಮಿಕ್ಸ್ ಆದರೆ ಬೈಂಡಿಂಗ್ ಆದಂಗೆ ಆಗುತ್ತೆ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ ಕಡಲೆ ಹಿಟ್ಟನ್ನು ಸೇರಿಸೋದ್ರಿಂದ ಅದು ಸ್ವಲ್ಪ ಅಂಟಾಗಿ ನಾವು ಈ ರೀತಿ ಮುದ್ದೆ ಮಾಡುವಾಗ ಅದು ವಡೆಯನ್ನು ತಟ್ಟುವಾಗ ಅಂಟ್ಕೊಂಡು ಕೂತ್ಕೊಳ್ಳುತ್ತೆ. ಹಾಗಾಗಿ ಕಡಲೆ ಹಿಟ್ಟನ್ನು ನಾವು ಸ್ವಲ್ಪ ಸೇರಿಸ್ಕೋಬೇಕು. ಅಕ್ಕಿ ಹಿಟ್ಟನ್ನೇ ಸ್ವಲ್ಪ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇರೆ ನೀರನ್ನಾಗಲಿ ಎಣ್ಣೆನಾಗಲಿ ಏನು ಹಾಕೋದೇ ಬೇಡ, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈಗ ನಾವು ಉಂಡೆ ಕಟ್ಟೋದಕ್ಕೆ ಬರೋ ಹಾಗೆ ಮಾಡ್ಕೋಬೇಕು. ಇದನ್ನು ಇವಾಗ ನಾವು ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ಹೀಗೆ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿರ್ತೀನಿ. ಈ ರೀತಿ ಉಂಡೆ ಎಲ್ಲ ಆದಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ. ಈ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಬಾಳೆ ಹೂವು, ಅದನ್ನು ಹೀಗೆ 2 ಕೈಯಲ್ಲೂ ಮಧ್ಯದಲ್ಲಿಟ್ಟು ಹೀಗೆ ಪ್ರೆಸ್ ಮಾಡಿಕೊಂಡು ಒಂದೊಂದೇ ವಡೆಗಳನ್ನ ಎಣ್ಣೆ ಒಳಗೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು, ಆಗ ವಡೆಗಳು ಚೆನ್ನಾಗಿ ಬರುತ್ತೆ. ಬಿಸಿಯಾದ ಎಣ್ಣೆಗೆ ಈ ರೀತಿ ತಟ್ಟಿ ವಡೆಗಳನ್ನ ಹಾಕ್ಕೋಬೇಕು. ವಡೆಗಳನ್ನ ಹಾಕಿದ ತಕ್ಷಣವೇ ಎಣ್ಣೆಯಲ್ಲಿ ಕೈ ಆಡಿಸ್ಬಾರ್ದು. ವಡೆಗಳು ಸ್ವಲ್ಪ ಚೆನ್ನಾಗಿ ಒಂದು 5 ನಿಮಿಷ ಬೇಯಬೇಕು. ಒಂದು 5 ನಿಮಿಷ ಬೆಂದ ಮೇಲೆ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಅವಸರವಾಗಿ ಬೇಯಿಸಬಾರ್ದು. ಬಾಳೆ ಹೂವನ್ನು ಇದೇ ರೀತಿ ಅಡುಗೆಯಲ್ಲಿ ಉಪಯೋಗಿಸ್ಕೋಬೋದು. ಬಾಳೆ ಹೂವಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಇದು ಆರೋಗ್ಯಕ್ಕೂ ಒಳ್ಳೆಯದೇ. ಬಾಳೆ ಹೂವಿಂದ ಪಲ್ಯಗಳನ್ನೂ ಮಾಡ್ಕೋಬೋದು. ವಡೆಗಳು ಚೆನ್ನಾಗಿ ಬೇಯ್ತಾ ಇದೆ. ಈಗ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ ವಡೆ. ಉಳಿದಿರೋ ವಡೆಗಳನ್ನೂ ಇದೇ ರೀತಿ ಬೇಯಿಸ್ಕೊಳ್ಳೋಣ. ನಾನು ತೊಗೊಂಡಿರೋ ಹೂವು ಪುಟ್ಟಬಾಳೆ ಹೂವು. ಪುಟ್ಟಬಾಳೆ ಅಂದರೆ ಕೆಲವೊಂದು ಕಡೆ ಏಲಕ್ಕಿ ಬಾಳೆ ಅಂತಲೂ ಹೇಳ್ತಾರೆ. ಇದು ಪುಟ್ಟಬಾಳೆ, ಮಲೆನಾಡಲ್ಲಿ ಪುಟ್ಟಬಾಳೆ ಅಂತ ಕರೀತಾರೆ. ಈಗ ವಡೆ ರೆಡಿಯಾಗಿದೆ. ಈ ವಡೆ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಬೇಕು. ತುಂಬ ಬಿಸಿ ಇರುವಾಗ ಸ್ವಲ್ಪ ಮೆತ್ತಗಿರುತ್ತೆ, ತಣ್ಣಗಾದ್ಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ. ಈ ವಡೆಗಳು ತುಂಬ ರುಚಿಯಾಗಿರುತ್ತೆ.
ಬಾಳೆ ಹೂವು ಸಿಕ್ಕಿದಾಗ ನೀವು ಒಮ್ಮೆ ಮಾಡಿ ನೋಡಿ.